ಕರ್ನಾಟಕದ 7 ಜಿಲ್ಲೆಗಳಲ್ಲಿ 8 ಮಂದಿ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ಮಾಡಲಾಗಿದೆ. ಮನೆ, ಕಚೇರಿ ಸೇರಿದಂತೆ ಅಧಿಕಾರಿಗಳಿಗೆ ಸೇರಿದ ಇತರೆ ಸ್ಥಳಗಳ ಮೇಲೆ ದಾಳಿ ನಡೆಸಲಾಗಿದೆ. ಸರ್ಕಾರಿ ಅಧಿಕಾರಿಗಳ ಮನೆಯಲ್ಲಿ ಕುಬೇರನ ಖಜಾನೆಯೇ ಇದೆ. ಮಲಪ್ರಭಾ ಮುಖ್ಯ ಇಂಜಿನಿಯರ್ ನಿವಾಸದ ಮೇಲೆ ದಾಳಿ ನಡೆಸಲಾಯಿತು. ಧಾರವಾಡದ ಮಲಪ್ರಭಾ ಮುಖ್ಯ ಇಂಜಿನಿಯರ್ ಅಶೋಕ್ ಅವರ ಮನೆ ಮೇಲೆ ಅಶೋಕ್ ವಲ್ಸಂದ್ ಮನೆಯಲ್ಲಿ ಚಿನ್ನ, ವಜ್ರಾಭರಣ ಪತ್ತೆಯಾಗಿದೆ. ಬೆಳ್ಳಿ ತಟ್ಟೆ, ಚೊಂಬು, ದೀಪಗಳು, ಲೋಟ, ನಗದು ನೋಡ್ಬಿಟ್ರೆ ಒಂದು ದೊಡ್ಡ ಜ್ಯುವೆಲರಿ ಶಾಪ್ ಇದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಆಭರಣಗಳ ಸಂಗ್ರಹ. ಶಿವಮೊಗ್ಗ, ಬೆಳಗಾವಿ, ಗದಗ್ ಹಾಗೂ ಬೆಂಗಳೂರಲ್ಲೂ ಕೂಡ ಬೇರೆ ಬೇರೆ ಅಧಿಕಾರಿಗಳ ಮನೆಗಳ ಮೇಲೆ ಲೋಕ ದಾಳಿ ನಡೆದಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ. ಏಳು ಜಿಲ್ಲೆಗಳ 8 ಅಧಿಕಾರಿಗಳ ಮನೆಗಳ ಮೇಲೆ, ಅವರಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ಇವತ್ತು ದಾಳಿ ನಡೆದಿರತಕ್ಕಂಥದ್ದು. ಶಿವಮೊಗ್ಗ, ಬೆಳಗಾವಿ, ಗದಗ್, ಬೆಂಗಳೂರು, ಧಾರವಾಡ ಇಲ್ಲೆಲ್ಲ ಭ್ರಷ್ಟರ ಬೇಟೆಯಾಡಿದೆ ಕರ್ನಾಟಕ ಲೋಕಾಯುಕ್ತ. ಒಬ್ಬೊಬ್ಬರ ಮನೆಯಲ್ಲೂ ಸಾಕಷ್ಟು ನಗದು, ಅಕ್ರಮ ದಾಖಲೆಗಳು ಇವೆಲ್ಲವೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಧಾರವಾಡದಲ್ಲಿ ಮಲಪ್ರಭಾ ಮುಖ್ಯ ಇಂಜಿನಿಯರ್ ನಿವಾಸದ ಮೇಲೆ ದಾಳಿ ನಡೆದಿದೆ. ಧಾರವಾಡದ ಅಶೋಕ್ ಅನ್ನೂರು ಮಲಪ್ರಭಾ ಮುಖ್ಯ ಇಂಜಿನಿಯರ್ ರಾಮತೀರ್ಥ ನಗರದಲ್ಲಿ ಇರತಕ್ಕಂಥ ಅವರ ಮನೆ ಮೇಲೆ ದಾಳಿ ನಡೆದಿದೆ. ಕಂತೆ ನೋಟು, ಚಿನ್ನ, ವಜ್ರದ ಆಭರಣ ಪತ್ತೆಯಾಗಿದೆ. 92,70,000 ಮೌಲ್ಯದ 1 ಕೆಜಿ ಅಷ್ಟು ಚಿನ್ನ, 1 ಕೆಜಿ 800 ಗ್ರಾಂ ಅಷ್ಟು ಚಿನ್ನ ಪತ್ತೆಯಾಗಿದೆ. 3,96,000 ಮೌಲ್ಯದ 3.5 ಕೆಜಿ ಬೆಳ್ಳಿ ಪತ್ತೆಯಾಗಿದೆ. ನೋಡಿ, ಚಿನ್ನ ಬೆಳ್ಳಿ ಅಂಗಡಿನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಮನೆಯಲ್ಲಿ ತಂದು, ಅಷ್ಟರ ಮಟ್ಟಿಗೆ ಅಕ್ರಮ ದಾಸ್ತಾನು. ಇನ್ನು ಬೆಳ್ಳಿ ತಟ್ಟೆ, ಚೊಂಬು, ದೀಪಗಳು, ಲೋಟ, ನಗದು ಏನೆಲ್ಲ ಪತ್ತೆಯಾಗಿದೆ ನೋಡಿ. ಇನ್ನು ಇವರ ಪತ್ನಿ ಮತ್ತು ಮಗನ ಅಕೌಂಟ್ನಲ್ಲಿ 1.5 ಕೋಟಿ ರೂಪಾಯಿ ಪತ್ತೆಯಾಗಿದೆ. ಇನ್ನು ಬೆಳಗಾವಿಯಲ್ಲಿ ಇವರು ಹೊಸದಾಗಿ ಫಾರ್ಮ್ ಹೌಸ್ ಬೇರೆ ಖರೀದಿ ಮಾಡಿದ್ರಂತೆ. ಹಾಗೇನೆ ಖಜ್ಜಿಡೋಣಿಯಲ್ಲಿ ಇರ್ತಕ್ಕಂಥ ಇವರ ಮನೆ ಮೇಲೂ ಕೂಡ ಲೋಕಾಯುಕ್ತ ರೇಡ್ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇನ್ನು ಶಿವಮೊಗ್ಗದಲ್ಲೂ ಕೂಡ ಲೋಕಾಯುಕ್ತ ಬೇಟೆ ನಡೆಯಿತು. ಸಾವಯವ ಕೃಷಿ ಸಹ ಸಂಶೋಧನಾ ನಿರ್ದೇಶಕ ಎಸ್ ಪ್ರದೀಪ್ ಇವರ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ ಮಾಡಿತು. ಭದ್ರಾಪುರದ ಫಾರ್ಮ್ ಹೌಸ್ ಹಾಗೂ ಹೊಸನಗರದಲ್ಲೂ ಕೂಡ ಇವರ ಆಸ್ತಿಗಳಿದ್ವು ಅಂತ ಹೇಳಲಾಗ್ತಾ ಇದೆ. ಅಲ್ಲೂ ಕೂಡ ರೇಡ್ ಮಾಡಲಾಗಿದೆ. 3 ಕಡೆ ಲೋಕಾಯುಕ್ತ ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದೆ. ಹಾಗೇನೆ ಗದಗ್ನಲ್ಲೂ ಕೂಡ ಗದಗ್ ನಗರ ಠಾಣೆಯ ಸಿಪಿಐ ಡಿಬಿ ಪಾಟೀಲ್ ಅವರಿಗೆ ನಡುಕ ಶುರುವಾಗಿದೆ. ಯಾಕಂದ್ರೆ ಅವರ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮಾಡಿದೆ. ಡಿಬಿ ಪಾಟೀಲ್ ಮನೆ, ಕಚೇರಿ ಸೇರಿದಂತೆ 7 ಕಡೆ ದಾಳಿ ಮಾಡಿದೆ. ಬಾಗಲಕೋಟೆ ತಾಲೂಕಿನ ಛಬ್ಬಿ ಮನೆ ಮೇಲೂ ಕೂಡ ರೇಡ್ ಮಾಡಿದೆ. ಬಾಗಲಕೋಟೆ, ಜಮಖಂಡಿ, ಕೆರೂರು ಇಲ್ಲೆಲ್ಲ ಇವರಿಗೆ ಮನೆಗಳಿದ್ವಂತೆ. ಈ ಮನೆಗಳ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಕರ್ನಾಟಕದ 7 ಜಿಲ್ಲೆಗಳಲ್ಲಿ 8 ಮಂದಿ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ಮಾಡಲಾಗಿದೆ. ಮನೆ, ಕಚೇರಿ ಸೇರಿದಂತೆ ಅಧಿಕಾರಿಗಳಿಗೆ ಸೇರಿದ ಇತರೆ ಸ್ಥಳಗಳ ಮೇಲೆ ದಾಳಿ ನಡೆಸಲಾಗಿದೆ. ಸರ್ಕಾರಿ ಅಧಿಕಾರಿಗಳ ಮನೆಯಲ್ಲಿ ಕುಬೇರನ ಖಜಾನೆಯೇ ಇದೆ. ಮಲಪ್ರಭಾ ಮುಖ್ಯ ಇಂಜಿನಿಯರ್ ನಿವಾಸದ ಮೇಲೆ ದಾಳಿ ನಡೆಸಲಾಯಿತು. ಧಾರವಾಡದ ಮಲಪ್ರಭಾ ಮುಖ್ಯ ಇಂಜಿನಿಯರ್ ಅಶೋಕ್ ಅವರ ಮನೆ ಮೇಲೆ ಅಶೋಕ್ ವಲ್ಸಂದ್ ಮನೆಯಲ್ಲಿ ಚಿನ್ನ, ವಜ್ರಾಭರಣ ಪತ್ತೆಯಾಗಿದೆ. ಬೆಳ್ಳಿ ತಟ್ಟೆ, ಚೊಂಬು, ದೀಪಗಳು, ಲೋಟ, ನಗದು ನೋಡ್ಬಿಟ್ರೆ ಒಂದು ದೊಡ್ಡ ಜ್ಯುವೆಲರಿ ಶಾಪ್ ಇದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಆಭರಣಗಳ ಸಂಗ್ರಹ. ಶಿವಮೊಗ್ಗ, ಬೆಳಗಾವಿ, ಗದಗ್ ಹಾಗೂ ಬೆಂಗಳೂರಲ್ಲೂ ಕೂಡ ಬೇರೆ ಬೇರೆ ಅಧಿಕಾರಿಗಳ ಮನೆಗಳ ಮೇಲೆ ಲೋಕ ದಾಳಿ ನಡೆದಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ. ಏಳು ಜಿಲ್ಲೆಗಳ 8 ಅಧಿಕಾರಿಗಳ ಮನೆಗಳ ಮೇಲೆ, ಅವರಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ಇವತ್ತು ದಾಳಿ ನಡೆದಿರತಕ್ಕಂಥದ್ದು. ಶಿವಮೊಗ್ಗ, ಬೆಳಗಾವಿ, ಗದಗ್, ಬೆಂಗಳೂರು, ಧಾರವಾಡ ಇಲ್ಲೆಲ್ಲ ಭ್ರಷ್ಟರ ಬೇಟೆಯಾಡಿದೆ ಕರ್ನಾಟಕ ಲೋಕಾಯುಕ್ತ. ಒಬ್ಬೊಬ್ಬರ ಮನೆಯಲ್ಲೂ ಸಾಕಷ್ಟು ನಗದು, ಅಕ್ರಮ ದಾಖಲೆಗಳು ಇವೆಲ್ಲವೂ ಕೂಡ ಸಿಕ್ಕಿರ್ತಕ್ಕಂಥದ್ದು.
ಮಲಪ್ರಭಾ ಮುಖ್ಯ ಇಂಜಿನಿಯರ್ ನಿವಾಸದ ಮೇಲೆ ದಾಳಿ ನಡೆದಿದೆ. ಧಾರವಾಡದ ಅಶೋಕ್ ಅನ್ನೋರು ಮಲಪ್ರಭಾ ಮುಖ್ಯ ಇಂಜಿನಿಯರ್ ರಾಮತೀರ್ಥ ನಗರದಲ್ಲಿ ಇರತಕ್ಕಂತಹ ಅವರ ಮನೆ ಮೇಲೆ ದಾಳಿ ನಡೆದಿದೆ. ಕಂತೆ ನೋಟು, ಚಿನ್ನ, ವಜ್ರದ ಆಭರಣ ಪತ್ತೆಯಾಗಿದೆ. 92,70,000 ಮೌಲ್ಯದ 1 ಕೆಜಿ ಅಷ್ಟು ಚಿನ್ನ, 1 ಕೆಜಿ 800 ಗ್ರಾಂ ಅಷ್ಟು ಚಿನ್ನ ಪತ್ತೆಯಾಗಿದೆ. 3,96,000 ಮೌಲ್ಯದ 3.5 ಕೆಜಿ ಬೆಳ್ಳಿ ಪತ್ತೆಯಾಗಿದೆ. ನೋಡಿ, ಚಿನ್ನ ಬೆಳ್ಳಿ ಅಂಗಡಿನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಮನೆಯಲ್ಲಿ ತಂದು, ಅಷ್ಟರ ಮಟ್ಟಿಗೆ ಅಕ್ರಮ ದಾಸ್ತಾನು. ಇನ್ನು ಬೆಳ್ಳಿ, ತಟ್ಟೆ, ಚೊಂಬು, ದೀಪಗಳು, ಲೋಟ, ನಗದು ಏನೆಲ್ಲ ಪತ್ತೆಯಾಗಿದೆ ನೋಡಿ. ಇನ್ನು ಇವರ ಪತ್ನಿ ಮತ್ತು ಮಗನ ಅಕೌಂಟ್ನಲ್ಲಿ 1.5 ಕೋಟಿ ರೂಪಾಯಿ ಪತ್ತೆಯಾಗಿದೆ. ಇನ್ನು ಬೆಳಗಾವಿಯಲ್ಲಿ ಇವರು ಹೊಸದಾಗಿ ಫಾರ್ಮ್ ಹೌಸ್ ಬೇರೆ ಖರೀದಿ ಮಾಡಿದ್ರಂತೆ. ಹಾಗೇನೆ ಖಜ್ಜಿಡೋಣಿಯಲ್ಲಿ ಇರ್ತಕ್ಕಂಥ ಇವರ ಮನೆ ಮೇಲೂ ಕೂಡ ಲೋಕಾಯುಕ್ತ ರೇಡ್ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇನ್ನು ಶಿವಮೊಗ್ಗದಲ್ಲೂ ಕೂಡ ಲೋಕಾಯುಕ್ತ ಬೇಟೆ ನಡೆಯಿತು. ಸಾವಯವ ಕೃಷಿ ಸಹ ಸಂಶೋಧನಾ ನಿರ್ದೇಶಕ ಎಸ್ ಪ್ರದೀಪ್ ಇವರ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ ಮಾಡಿತು. ಭದ್ರಾಪುರದ ಫಾರ್ಮ್ ಹೌಸ್ ಹಾಗೂ ಹೊಸನಗರದಲ್ಲೂ ಕೂಡ ಇವರ ಆಸ್ತಿಗಳಿದ್ವು ಅಂತ ಹೇಳಲಾಗ್ತಾ ಇದೆ. ಅಲ್ಲೂ ಕೂಡ ರೇಡ್ ಮಾಡಲಾಗಿದೆ. 3 ಕಡೆ ಲೋಕಾಯುಕ್ತ ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದೆ. ಹಾಗೇನೆ ಗದಗ್ನಲ್ಲೂ ಕೂಡ ಗದಗ್ ನಗರ ಠಾಣೆಯ ಸಿಪಿಐ ಡಿಬಿ ಪಾಟೀಲ್ ಅವರಿಗೆ ನಡುಕ ಶುರುವಾಗಿದೆ. ಯಾಕಂದ್ರೆ ಅವರ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮಾಡಿದೆ. ಡಿಬಿ ಪಾಟೀಲ್ ಮನೆ, ಕಚೇರಿ ಸೇರಿದಂತೆ 7 ಕಡೆ ದಾಳಿ ಮಾಡಿದೆ. ಬಾಗಲಕೋಟೆ ತಾಲೂಕಿನ ಛಬ್ಬಿ ಮನೆ ಮೇಲೂ ಕೂಡ ರೇಡ್ ಮಾಡಿದೆ. ಬಾಗಲಕೋಟೆ, ಜಮಖಂಡಿ, ಕೆರೂರು ಇಲ್ಲೆಲ್ಲ ಇವರಿಗೆ ಮನೆಗಳಿದ್ವಂತೆ. ಈ ಮನೆಗಳ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಕರ್ನಾಟಕದ 7 ಜಿಲ್ಲೆಗಳಲ್ಲಿ 8 ಮಂದಿ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ಮಾಡಲಾಗಿದೆ. ಮನೆ, ಕಚೇರಿ ಸೇರಿದಂತೆ ಅಧಿಕಾರಿಗಳಿಗೆ ಸೇರಿದ ಇತರೆ ಸ್ಥಳಗಳ ಮೇಲೆ ದಾಳಿ ನಡೆಸಲಾಗಿದೆ. ಸರ್ಕಾರಿ ಅಧಿಕಾರಿಗಳ ಮನೆಯಲ್ಲಿ ಕುಬೇರನ ಖಜಾನೆಯೇ ಇದೆ. ಮಲಪ್ರಭಾ ಮುಖ್ಯ ಇಂಜಿನಿಯರ್ ನಿವಾಸದ ಮೇಲೆ ದಾಳಿ ನಡೆಸಲಾಯಿತು. ಧಾರವಾಡದ ಮಲಪ್ರಭಾ ಮುಖ್ಯ ಇಂಜಿನಿಯರ್ ಅಶೋಕ್ ಅವರ ಮನೆ ಮೇಲೆ, ಅಶೋಕ್ ವಲ್ಸಂದ್ ಮನೆಯಲ್ಲಿ ಚಿನ್ನ, ವಜ್ರಾಭರಣ ಪತ್ತೆಯಾಗಿದೆ. ಬೆಳ್ಳಿ, ತಟ್ಟೆ, ಚೊಂಬು, ದೀಪಗಳು, ಲೋಟ, ನಗದು ನೋಡ್ಬಿಟ್ರೆ ಒಂದು ದೊಡ್ಡ ಜ್ಯುವೆಲರಿ ಶಾಪ್ ಇದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಆಭರಣಗಳ ಸಂಗ್ರಹ. ಶಿವಮೊಗ್ಗ, ಬೆಳಗಾವಿ, ಗದಗ್ ಹಾಗೂ ಬೆಂಗಳೂರಲ್ಲೂ ಕೂಡ ಬೇರೆ ಬೇರೆ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆದಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ. ಏಳು ಜಿಲ್ಲೆಗಳ 8 ಅಧಿಕಾರಿಗಳ ಮನೆಗಳ ಮೇಲೆ, ಅವರಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ಇವತ್ತು ದಾಳಿ ನಡೆದಿರತಕ್ಕಂಥದ್ದು. ಶಿವಮೊಗ್ಗ, ಬೆಳಗಾವಿ, ಗದಗ್, ಬೆಂಗಳೂರು, ಧಾರವಾಡ ಇಲ್ಲೆಲ್ಲ ಭ್ರಷ್ಟರ ಬೇಟೆಯಾಡಿದೆ ಕರ್ನಾಟಕ ಲೋಕಾಯುಕ್ತ. ಒಬ್ಬೊಬ್ಬರ ಮನೆಯಲ್ಲೂ ಸಾಕಷ್ಟು ನಗದು, ಅಕ್ರಮ ದಾಖಲೆಗಳು ಇವೆಲ್ಲವೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಧಾರವಾಡದಲ್ಲಿ ಮಲಪ್ರಭಾ ಮುಖ್ಯ ಇಂಜಿನಿಯರ್ ನಿವಾಸದ ಮೇಲೆ ದಾಳಿ ನಡೆದಿದೆ. ಧಾರವಾಡದ ಅಶೋಕ್ ಅನ್ನೋರು ಮಲಪ್ರಭಾ ಮುಖ್ಯ ಇಂಜಿನಿಯರ್ ರಾಮತೀರ್ಥ ನಗರದಲ್ಲಿ ಇರತಕ್ಕಂತಹ ಅವರ ಮನೆ ಮೇಲೆ ದಾಳಿ ನಡೆದಿದೆ. ಕಂತೆ ನೋಟು, ಚಿನ್ನ, ವಜ್ರದ ಆಭರಣ ಪತ್ತೆಯಾಗಿದೆ. 92,70,000 ಮೌಲ್ಯದ 1 ಕೆಜಿ ಅಷ್ಟು ಚಿನ್ನ, 1 ಕೆಜಿ 800 ಗ್ರಾಂ ಅಷ್ಟು ಚಿನ್ನ ಪತ್ತೆಯಾಗಿದೆ. 3,96,000 ಮೌಲ್ಯದ 3.5 ಕೆಜಿ ಬೆಳ್ಳಿ ಪತ್ತೆಯಾಗಿದೆ. ನೋಡಿ, ಚಿನ್ನ ಬೆಳ್ಳಿ ಅಂಗಡಿನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಮನೆಯಲ್ಲಿ ತಂದು, ಅಷ್ಟರ ಮಟ್ಟಿಗೆ ಅಕ್ರಮ ದಾಸ್ತಾನು. ಇನ್ನು ಬೆಳ್ಳಿ, ತಟ್ಟೆ, ಚೊಂಬು, ದೀಪಗಳು, ಲೋಟ, ನಗದು ಏನೆಲ್ಲ ಪತ್ತೆಯಾಗಿದೆ ನೋಡಿ. ಇನ್ನು ಇವರ ಪತ್ನಿ ಮತ್ತು ಮಗನ ಅಕೌಂಟ್ನಲ್ಲಿ 1.5 ಕೋಟಿ ರೂಪಾಯಿ ಪತ್ತೆಯಾಗಿದೆ. ಇನ್ನು ಬೆಳಗಾವಿಯಲ್ಲಿ ಇವರು ಹೊಸದಾಗಿ ಫಾರ್ಮ್ ಹೌಸ್ ಬೇರೆ ಖರೀದಿ ಮಾಡಿದ್ರಂತೆ. ಹಾಗೇನೆ ಖಜ್ಜಿಡೋಣಿಯಲ್ಲಿ ಇರ್ತಕ್ಕಂಥ ಇವರ ಮನೆ ಮೇಲೂ ಕೂಡ ಲೋಕಾಯುಕ್ತ ರೇಡ್ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇನ್ನು ಶಿವಮೊಗ್ಗದಲ್ಲೂ ಕೂಡ ಲೋಕಾಯುಕ್ತ ಬೇಟೆ ನಡೆಯಿತು. ಸಾವಯವ ಕೃಷಿ ಸಹ ಸಂಶೋಧನಾ ನಿರ್ದೇಶಕ ಎಸ್ ಪ್ರದೀಪ್ ಇವರ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ ಮಾಡಿತು. ಭದ್ರಾಪುರದ ಫಾರ್ಮ್ ಹೌಸ್ ಹಾಗೂ ಹೊಸನಗರದಲ್ಲೂ ಕೂಡ ಇವರ ಆಸ್ತಿಗಳಿದ್ವು ಅಂತ ಹೇಳಲಾಗ್ತಾ ಇದೆ. ಅಲ್ಲೂ ಕೂಡ ರೇಡ್ ಮಾಡಲಾಗಿದೆ. 3 ಕಡೆ ಲೋಕಾಯುಕ್ತ ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದೆ. ಹಾಗೇನೆ ಗದಗ್ನಲ್ಲೂ ಕೂಡ ಗದಗ್ ನಗರ ಠಾಣೆಯ ಸಿಪಿಐ ಡಿಬಿ ಪಾಟೀಲ್ ಅವರಿಗೆ ನಡುಕ ಶುರುವಾಗಿದೆ. ಯಾಕಂದ್ರೆ ಅವರ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮಾಡಿದೆ.
ಡಿಬಿ ಪಾಟೀಲ್ ಮನೆ, ಕಚೇರಿ ಸೇರಿದಂತೆ 7 ಕಡೆ ದಾಳಿ ಮಾಡಿದೆ. ಬಾಗಲಕೋಟೆ ತಾಲೂಕಿನ ಛಬ್ಬಿ ಮನೆ ಮೇಲೂ ಕೂಡ ರೇಡ್ ಮಾಡಿದೆ. ಬಾಗಲಕೋಟೆ, ಜಮಖಂಡಿ, ಕೆರೂರು ಇಲ್ಲೆಲ್ಲ ಇವರಿಗೆ ಮನೆಗಳಿದ್ವಂತೆ. ಈ ಮನೆಗಳ ಮೇಲೂ ಕೂಡ ದಾಳಿ ನಡೆಸಲಾಗಿದೆ.